ಸ್ನೇಹಿತರೆ ನಮಸ್ಕಾರ. ಭಾನುವಾರ ಇದೇ ತಿಂಗಳು ಭಾನುವಾರ 29ನೇ ತಾರೀಕು ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮ. ಶ್ರೀ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ನಾರಾಯಣಗೌಡರು ಅವರ 40 ವರ್ಷ ಈ ಹೋರಾಟದ ಒಂದು ಕಾಯಕ, ಕನ್ನಡ ಕಾಯಕದ ಬಗ್ಗೆ ಹೋರಾಟ ಮಾಡ್ಕೊಂಬಂದು 40 ವರ್ಷದ ಒಂದು ಅದ್ಭುತವಾದ ಕಾರ್ಯಕ್ರಮ ಕೋಣನಕುಂಟೆ ಕ್ರಾಸು ಪ್ರೆಸ್ಟೀಜ್ ಸಭಾಂಗಣದಲ್ಲಿ ಭಾಳ ಅದ್ಭುತವಾಗಿ ನೆರವೇರಿಸಿದ್ರು. ಅದನ್ನು ಕಾರ್ಯಕ್ರಮ ತೋರಿಸ್ತೀನಿ, ಬನ್ನಿ ಹೋಗಿ ಬರೋಣ. ಕರ್ನಾಟಕ ರಕ್ಷಣೆ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ನಾರಾಯಣಗೌಡರು 4 ದಶಕಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಈ ನೆನಪಿನ ಈ ಒಂದು ಕಾರ್ಯಕ್ರಮವನ್ನು ಕೋಣನಕುಂಟೆ ಕ್ರಾಸ್ ಪ್ರೆಸ್ಟೀಜ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಭಾಳ ಅದ್ಭುತವಾಗಿತ್ತು. ಇವರ 40 ವರ್ಷದ ಸಾಧನೆ ಇದು ಒಂದು ತಮಾಷೆ ಮಾತಲ್ಲ. ಭಾಳ ಅದ್ಭುತವಾದ ಹೋರಾಟ ಮಾಡ್ಕೊಂಡು ಇಷ್ಟು ನಮ್ಮ ಕರ್ನಾಟಕದಲ್ಲಿ ಗುರುತಿಸ್ಕೊಂಡು ಇಷ್ಟು ಒಂದು ಜನ ಸಂಪಾದನೆ ಮಾಡ್ಕೊಂಡು ಇಷ್ಟೊಂದು ದೊಡ್ಡ ಬಳಗ ಕಟ್ಟೋದು ನಮ್ಮ ಕರ್ನಾಟಕದಲ್ಲಿ ಸುಮ್ಮನೆ ತಮಾಷೆ ಮಾತಲ್ಲ. ಇಷ್ಟು ಅದ್ಭುತವಾದ ಹೋರಾಟ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ, ಈ ಒಂದು ಸುಂದರವಾದ ಸಂಜೆಯಲ್ಲಿ ಈ ಸುಂದರವಾದ ತಂಬೂರಿ ಒಂದು ಸಂಗೀತ ಕಾರ್ಯಕ್ರಮ ಒಂದು ಏರ್ಪಡಿಸಿದ್ರು. ಅಲ್ಲಿ ಹಲವಾರು ಸಾಧಕರಿಗೆ ಒಂದು ಕರ್ನಾಟಕ ಸಾರ್ವಭೌಮ ಪ್ರಶಸ್ತಿಯನ್ನು ನೀಡಿದರು. ಭಾಳ ಅದ್ಭುತವಾದ ಸಾಧಕರಿಗೆ ನಮ್ಮ ಬೆಳಗಾಂ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಅನೇಕ ಉತ್ತರ ಕರ್ನಾಟಕದ ಸಮಾಜ ಸೇವಕರಿಗೆ ಕರ್ನಾಟಕ ಸಾರ್ವಭೌಮ ಪ್ರಶಸ್ತಿಯನ್ನು ನೀಡಿದರು. ಅದು ಕಾರ್ಯಕ್ರಮ ಮಾತ್ರ ತುಂಬ ಅದ್ಭುತವಾಗಿ ಆಯೋಜನೆ ಮಾಡಿದರು. ಅದರಲ್ಲಿ ಈ ತಂಬೂರಿ ಏನು ಸಂಗೀತ ಕಾರ್ಯಕ್ರಮ ಇದೆಯಲ್ಲ, ನಿಜವಾಗ್ಲೂ ಕೇಳೋಕ್ಕೆ 2 ಕಿವಿನೂ ಸಾಲದು. ಭಾಳ ಅದ್ಭುತವಾಗಿತ್ತು. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿದ್ರು. ತುಂಬ ಚೆನ್ನಾಗಿತ್ತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೋಡಿ, ತುಂಬ ಈ ಸಭಾಂಗಣ ತುಂಬಿದೆ. ಈ ಒಂದು ಕಾರ್ಯಕ್ರಮ ತುಂಬ ತಮಾಷೆ ಮಾತಲ್ಲ. ಮತ್ತು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಜಯಮಾಲ ಮೇಡಮ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದರು. ಶಿವರಾಮೇಗೌಡರು ಬಂದಿದ್ದರು. ಮತ್ತು ಬೆಂಗಳೂರು ನಗರ ಜಿಲ್ಲೆ ಧರ್ಮರಾಜಣ್ಣ ಅವರು ಕೂಡ ಇದ್ದರು. ಶ್ವೇತಾ ಮೇಡಮ್ ಅವರಿದ್ದರು. ಜಯಲಕ್ಷ್ಮಿ ಮೇಡಮ್ ಅವರಿದ್ದರು. ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದರು. ತುಂಬ ಸೊಗಸಾಗಿತ್ತು. ಈ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಜನ ಬಂದಿದ್ದಾರೆ. ಅದ್ಭುತವಾದ ಕಾರ್ಯಕ್ರಮ ನಿಜವಾಗ್ಲೂ. ಶ್ರೀ ಟಿ.ಎ. ನಾರಾಯಣಗೌಡರ ಕನ್ನಡದ ಹೋರಾಟದ ಹಾದಿಗೆ 40 ವರ್ಷಗಳ ಸಂಭ್ರಮ, 40ಕ್ಕೂ ಹೆಚ್ಚು ವರ್ಷಗಳ ಸಂಭ್ರಮ. ಒಂದು ಜೋರಾದ ಚಪ್ಪಾಳೆ. ಅವರು ಕನ್ನಡದ ಸಿಂಹ ಗರ್ಜನೆಯನ್ನು ತೋರಿಸಿ ನಾವು ಚಪ್ಪಾಳೆಯ ಗರ್ಜನೆಯನ್ನು ತೋರಿಸ್ತಾ ಒಂದು ಧನ್ಯವಾದಗಳನ್ನು ಹೇಳುವಂತಹ ರೀತಿ. ಕಾರಣ ನಮ್ಮನ್ನ ಒಂದು ಪ್ರೀತಿಯ ಇರೋದು, ಶ್ಲಾಘಿಸ್ತಿರೋದು, ಗೌರವಿಸ್ತಿರೋದು, ಅಭಿನಂದಿಸ್ತಿರೋದು. ಮೊದಲ ಪ್ರಶಸ್ತಿಗೆ ಹೊರಗೊಂಡ ಯಾಕೋ ಸದ್ದು ಕೇಳಿಸ್ತಿಲ್ಲ. ಸಾವಿರಾರು ಜನಗಳು ನಾರಾಯಣಗೌಡರ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜಿಲ್ಲೆಯಿಂದ ಈ ಕರ್ನಾಟಕದ ಜಿಲ್ಲೆಯಿಂದ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊದಲನೆಯ ಕರ್ನಾಟಕ ಸಾರ್ವಭೌಮ ಪ್ರಶಸ್ತಿಯನ್ನ ತುಮಕೂರು ಜಿಲ್ಲೆ ಮಾಜಿ ಜಿಲ್ಲಾಧಿಕಾರಿಗಳು ಶಿವಕುಮಾರ್ ಅವರಿಗೆ, ಸೋಮಶೇಖರ್ ಅವರಿಗೆ ಕೊಡ್ತಾ ಇದ್ದಾರೆ. ಚಿಂತನ ಕಿರಣ ಹಾಗೂ ತಮ್ಮ ಆತ್ಮಕಥನ ನೂರು ಮಡಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಬಂದಿದ್ರು ಈ ಕಾರ್ಯಕ್ರಮಕ್ಕೆ. ತಾರಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಹೋರಾಟಗಾರ ಇನ್ನೊಬ್ಬ ಕನ್ನಡ ಪ್ರೇಮಿಯನ್ನ, ಸಾಹಿತ್ಯ ಪ್ರೇಮಿಯನ್ನ ಗುರುತಿಸೋದು ಇದು ಯಾವುದೇ ಮತ್ಸರವಿಲ್ಲದ ಅತ್ಯಂತ ಪ್ರೀತಿಯ. ಈ ಕಾರ್ಯಕ್ರಮದಲ್ಲಿ ಊಟ ಕೂಡ ಇತ್ತು. ಊಟ ಕೂಡ ಮಾಡಿದ್ರು, ತಿಂಡಿ ಕೂಡ ಮಾಡಿದ್ರು. ಅದ್ಭುತವಾಗಿತ್ತು. ವೆಜಿಟೇರಿಯನ್ ಕೂಡ ಇತ್ತು, ನಾನ್ ವೆಜ್ ಕೂಡ ಮಾಡಿದ್ರು. ಅನೇಕ ಜನ ಹೊಟ್ಟೆ ತುಂಬ ಊಟ ಮಾಡಿ ತಮ್ಮ ಊರುಗಳಿಗೆ ಈ ಕಾರ್ಯಕ್ರಮ. ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು, ಅಮೋಘವಾಗಿತ್ತು. ಈ ಕಾರ್ಯಕ್ರಮ ಭಾಳ ಸುಂದರವಾಗಿತ್ತು. ಸುಂದರ ಸಂಜೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಗಾಯಕರು ಕೂಡ ಬಂದಿದ್ದರು. ಭಾಳ ಅದ್ಭುತವಾಗಿ ಚೆನ್ನಾಗಿ ಹಾಡುಗಳನ್ನು ಹಾಡಿದರು. ಆ ತಂಬೂರಿ ಸಂಗೀತ ಕಾರ್ಯಕ್ರಮ ಭಾಳ ಅದ್ಭುತವಾಗಿತ್ತು. ಜಿಲ್ಲೆಗಳಿಂದನೂ ಆ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಬಂದಿದ್ದರು. ತುಂಬ ಅದ್ಭುತವಾಗಿ ನಡೆಸಿಕೊಟ್ರು. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಯಾಕಂದರೆ ಈ ಒಂದು ಕಾರ್ಯಕ್ರಮ ಮಾಡೋದು, ಈ ಒಂದು ಸಂಘ ಕಟ್ಟೋದು, ಈ ಒಂದು ಇಷ್ಟು ಕೋಟ್ಯಾಂತರ ಲಕ್ಷಾಂತರ ಜನ ಸಂಪಾದನೆ ಮಾಡೋದು ಕರ್ನಾಟಕದಲ್ಲಿ ಭಾಳ ಒಂದು ಸಣ್ಣ ಮಾತಲ್ಲ. ಇದು ಭಾಳ ಅದ್ಭುತವಾದ ಒಂದು ಸಾಧನೆ. ಇದು ಇಷ್ಟೊಂದು ಇಡೀ ನಮ್ಮ ಕರ್ನಾಟಕ 30 ಜಿಲ್ಲೆಯಲ್ಲಿ ಕೂಡ ನಮ್ಮ ಶ್ರೀ ನಾರಾಯಣಗೌಡರವರ ಅಭಿಮಾನಿಗಳಿದ್ದಾರೆ. ಮತ್ತು ಅವರು ಸಂಘಟನೆ ಕೂಡ ಇದೆ. ಭಾಳ ಅದ್ಭುತವಾಗಿ ಬೆಳೆದಿದ್ದಾರೆ. ನಿಜವಾಗ್ಲೂ ಕಾರ್ಯಕ್ರಮ ಮಾತ್ರ ಅಮೋಘವಾಗಿತ್ತು, ಅದ್ಭುತವಾಗಿತ್ತು. ಏನಿವತ್ತು ಇವ್ರ ಬಗ್ಗೆ ಕೆಲವರು ಅನೇಕ ಜನರು ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ. ಈಗ ಅಲ್ಲಿವರೆಗೂ ಕಾಯ್ತಾರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ